ಸಿದ್ದರಾಮಯ್ಯ ಕಾರ್ಯಕ್ರಮ ಅಂತ ಎಲ್ಲಾನು ಬಸ್ನ ಮೈಸೂರಿಗೆ ಹಾಕ್ಬಿಟ್ಟಿದಾರಂತೆ. ಕೆಲವು ಬಸ್ಗಳು ಎಲ್ಲೋ ಒಂದೊಂದು ಓಡಾಡ್ತಾವೆ. ಹಾಗಾಗಿ ಮಕ್ಕಳೆಲ್ಲ ನೋಡಿ ಡಿಪ್ಲೊಮಾ ಅರಕೆರೆ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ಇದಾರಂತೆ ಮಂಡ್ಯ ಕೊಪ್ಪಳಿಂದ. ಸುಮಾರು ಒಂದು ಎಷ್ಟು ಬೆಳಗ್ಗೆ ಒಂದು 3 ಬಸ್ಸು, ಈ ಕಡೆ ಒಂದು 3 ಬಸ್ಸು, ಆ ಕಡೆ ಒಂದು 3 ಬಸ್ಸು ಅಷ್ಟೇ ಹೋಗಿರೋದು. ಅಷ್ಟೇ ಬಸ್ಗಳೇ ಇಲ್ಲ. ಹಾಂ. ಹಾಗಾಗಿ ಎಲ್ಲ ಇವರು ಅಲ್ಲಿಗೆ ಹಾಕ್ಬಿಟ್ರೆ ಶಾಲಾ ಮಕ್ಕಳು ಟೀಚರ್ಸ್ಗಳು ಹೆಂಗ್ ಓಡಾಡ್ತಾರೆ? ಇಲ್ಲ ಮೊದಲೇ ಮಾಹಿತಿ ಕೊಡ್ಬೇಕು ತಾನೆ. ಒಂದು ಪೇಪರ್ ಸ್ಟೇಟ್ಮೆಂಟ್ ಅವನ್ನ ಕೊಟ್ಬಿಟ್ರೆ KSRTC ಅವರು ರಾಜಕಾರಣಿಗಳೆಲ್ಲ ಕಳ್ಳನ ಮಕ್ಕಳು ಎಲ್ಲ ಅವರು ಉಪಯೋಗಿಸ್ತಾರೆ. ಹೌದೌದು, ಅದಕ್ಕೆ ಅದು ಸುದ್ದಿ ಮಾಡ್ತಾ ಇದೀನಿ, ತಾವು ಮಾತಾಡೋದು, ಅದಕ್ಕೆ ನಾನು ನಿಮ್ಮ ಹತ್ರ ಮಾಹಿತಿ ತಗೋಣ ಅಂತ ಫೋನ್ ಮಾಡಿದೆ. ಖಂಡಿತ ಬಸ್ಸು ಮಾಡಿ ಬಸ್ಸು. ಯಾಕೆಂದ್ರೆ ನೋಡಿ ಇವರು KSRTC ಯಾರು DT ಅವರೇ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಅವರೊಂದು ಪ್ರೆಸ್ ಮೀಟ್ ಕೊಡ್ಬೇಕು. ನಾಳೆ ಇಷ್ಟು ಬಸ್ನ ನಾವು ಸರ್ಕಾರಕ್ಕೆ ಕೆಲಸಕ್ಕೆ ಬಳಸ್ಕೊತಾ ಇದ್ದೀವಿ, ಕಾರ್ಯಕ್ರಮಗಳಿಗೆ ಬಳಸ್ಕೊತಾ ಇದ್ದೀವಿ ಅಂತ ಅವ್ರು ಪ್ರೆಸ್ ಮೀಟ್ ಕೊಟ್ರೆ ಅವರು ಪೇರೆಂಟ್ಸ್ಗಳು ಮಕ್ಕಳನ್ನ ಸ್ಕೂಟರ್ಲೆಲ್ಲ ಕಾರೆಲ್ಲ ಕರ್ಕೊಂಡೋಗಿ ಬಿಡ್ತಾರೆ. ಮತ್ತೆ ಟೀಚರ್ಗಳು ಹೆಂಗ್ ಬರ್ತಾರೆ ಮೈಸೂರಿಂದ? ಈಗ ಅವ್ರಿಗೆಲ್ಲ ಅರಿವು ಆಗ್ಬೇಕು ಅಂದ್ರೆ ನಿಮ್ಮಂತ ಬಿಸಿ ಮುಟ್ಸಿದ್ರೆ ಅರಿವು ಆಗುದು. ಅಲ್ಲಲ್ಲ ಅರಿವಲ್ಲ, ಮಾಧ್ಯಮದಲ್ಲಿ ಇರೋದಕ್ಕೆ ಅದಕ್ಕೆ ಕೇಳಕ್ಕೆ ಯಾವುದೇ ಸರ್ಕಾರ ಆಗ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಇವ್ರು ನಿಜವಾಗ್ಲೂ ಬಸ್ಗಳನ್ನ ತಗೊಂಡಿದ್ರಾ ಇಲ್ಲ ಅಂದ್ರೆ KSRTC ಡಿಪಾರ್ಟ್ಮೆಂಟಲ್ DTಗಳು ನಾಟಕ ಆಡ್ತಾವ್ರೋ ಗೊತ್ತಿಲ್ಲ. ಇಲ್ಲ ತಗೊಂಡಿದಾರ ಬಸ್. ಹೌದಾ? ಈಗ ನಿಮ್ಮೂರಿಂದ ಎಷ್ಟು ಬಸ್ ಹೋಯ್ತು ಕಾರ್ಯಕ್ರಮಕ್ಕೆ ಗೌರ್ಮೆಂಟ್ ಬಸ್ಗಳು? ಇನ್ನೂ ಬಂದಿಲ್ಲ, ಇಲ್ಲಿ ಇನ್ನೂ ಯಾವ ಬಂದಿಲ್ಲ. ಯಾವ ಬಂದಿಲ್ಲ ನೋಡಿ. ಇವತ್ತು ಮಕ್ಳುಗಳಿಗೆ ಎಷ್ಟು ತೊಂದರೆ ಇದೆ. ಎಕ್ಸಾಮ್ ಇದೆ ಕೆಲವು ಡಿಪ್ಲೊಮಾ ಸ್ಟೂಡೆಂಟ್ಗಳಿಗೆ. ಹಂಗಾಗಿ ಚೆನ್ನಾಗಿ ತಾವು ಅರಕೆರೆಯಿಂದ ನೀವು ಮಾತಾಡ್ತಾ ಇರೋ ನನ್ನ ಜೊತೆಗೆ ಇರೋ ವಾಸ್ತವತೆ ನೋಡಿ ಹೆಂಗಿದೆ ಅಂತ. ಮೊದಲೇ ಬಸ್ಗಳಿಲ್ಲ ಹಳ್ಳಿಗಳಿಗೆ. ಅಲ್ಲ ಇವರು ಬಳಸ್ಕೊಳಂಗಿದ್ರೆ ನಗರ ಪ್ರದೇಶ ಬಸ್ಗಳು ಬಳಸ್ಕೊಳ್ಳಿ ಬಿಡಿ, ಹಳ್ಳಿಗೆ ಬರದೆ ಒಂದೊಂದು ಬಸ್ಸು ಇವ್ರು ಅದನ್ನು ಕಟ್ ಮಾಡ್ಬಿಟ್ರೆ KSRTC ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾರೆ ಜನ? ಅಲ್ಲ ಪ್ರೈವೇಟ್ ಬಸ್ ಅವ್ರು ಏನು ಅಂದ್ರೆ ಅವರು ಎಲ್ಲ ರಾಜಕಾರಣಿಗಳಿಗೂ ಸಪೋರ್ಟ್ ಇರ್ತಾರಲ್ಲ, ಎಲ್ಲ ಪ್ರೈವೇಟ್ ಬಸ್ ಉದ್ದಾರ ಆಗ್ತದೆ. ರೂಟ್ ಅಲ್ಲಿ ಇರುವಂತದ್ದು ಎಲ್ಲ ರಾಜಕೀಯವಾಗಿ ಸಪೋರ್ಟ್ ಮಾಡಕ್ ಹೋದಾಗ ಅವರೇ ನಿಲ್ಸಿರೋದು ಅದನ್ನ. ಹಂಗಾಗಿ ಚೆನ್ನಾಗ್ಬಿಟ್ರೆ ಅರಕೆರೆಯಲ್ಲಿ ಮೊದಲೇ ಸಮಸ್ಯೆ ಇದೆ ಬಸ್ಗೆ. ಹುಡುಗರು ಜಾಸ್ತಿ ಅಲ್ಲ ಸರ್ ಈಗ ಕಾಲೇಜ್ ಟೈಮು. ಹೌದು ಹುಡುಗರು. ಹೌದು, ಈಗ ಹಳ್ಳಿಯಿಂದ ಬರೋ ಮಕ್ಕಳು ನೋಡಿ ಉದಾಹರಣೆಗೆ ಒಂದು 25 ಜನ ಬಂದೂರಿಂದ ಬರ್ತಾರೆ, ಮಂಡ್ಯ ಕೊಪ್ಪಳಿ ಹೇಳ್ಕೊಂಡು ಮತ್ತೆ ಅಲ್ಲಿಂದ ಬಂದು ಬಸ್ ಹತ್ಬೇಕು. ಎಲ್ಲ ಮಕ್ಕಳು ನಡ್ಕೊಂಡು ಹೋಗ್ತಾರೆ ಅಂತ ಡಿಪ್ಲೊಮಾ ಕಾಲೇಜ್ ಇವತ್ತು. ಬನ್ನೂರಿಂದ ಮಂಡ್ಯ ಮೈಸೂರು ಜಾಸ್ತಿ ಸರ್, ಸಿಕ್ಕಾಪಟ್ಟೆ ಜನ ಹುಡುಗರು ಬರ್ತಾರೆ. ಹೌದು, ಜಾಸ್ತಿ ಹಿಂಸೆ ಆಗಿರೋದೇ ಬಾಕಿ ಟೈಮಲ್ಲೇ ಬಾಟಿ ರಸ್ತ ಆಯ್ತದೆ. ಈಗ ಬಸ್ ಇಲ್ಲ ಅಂದ್ರೆ ಇನ್ಯಾವ ಮಟ್ಟಿಗೆ ರಸ್ತ ಆಗ್ಬೋದು? ಹೇಳಿ ಚೆನ್ನಾಗಿ ಇರೋದು ಶಾಲಾ ಮಕ್ಳಿಗೆ ತೊಂದರೆ ಆಗ್ತಿದೆಯಲ್ಲ. ಎಷ್ಟೋ ಜನ ಉದ್ಯೋಗಗಳಿಗೆ ಹೋಗ್ಬೇಕು, ಗೌರ್ಮೆಂಟ್ ಕೆಲಸಗಳಿಗೆ ಹೋಗ್ಬೇಕು. ಉದಾಹರಣೆಗೆ ಶಿಕ್ಷಕಿಯರೆಲ್ಲ ಬರ್ತಾರೆ. ಬರೀ ಅರಕೆರೆ ಹೋಬಳಿ ಒಂದೇ ಅಲ್ಲ, ಎಲ್ಲಾ ಹೋಬಳಿಲೂ ಬಸ್ನ ಕಡಿವಾಣ ಹಾಕೋರು ಇವತ್ತು. ನಿಮ್ ಕಡೆ ಅಲ್ಲಿ ಬೆಂಗಳೂರು ತಗೊಂಡಿದಾರ? ಅಲ್ಲ, ಎಲ್ಲ ಒಂದೊಂದು ಬಸ್ ಓಡಾಡ್ತಾ ಇದೆ ಅಷ್ಟೇ. ಇಲ್ಲೂ ಹಾಗೆ ಓಡಾಡ್ತಾ. ಹಾಗಾಗಿ ಮೊದಲೇ ಬಸ್ ಸಿಕ್ಕಾಬಿಟ್ರೆ ರಶ್ ಫ್ರೀ ಕೊಟ್ಟಿರೋದ್ರಿಂದ ಹೆಣ್ಮಕ್ಳು ಓಡ್ತಾರೆ. ಅದರಲ್ಲಿ ಇವರು ಕಾರ್ಯಕ್ರಮಗಳಿಗೆ ಹಾಕೊಳ್ಳಿ, ಇವ್ರ ಕಾರ್ಯಕ್ರಮಗಳಿಗೆ ಮಾಹಿತಿ ಕೊಟ್ಬಿಡ್ಲಿ ಮಾಧ್ಯಮದಲ್ಲಿ. ಇಂಥ ರೂಟಲ್ಲಿ ಇಂಥ ಡಿಪೋದಲ್ಲಿ ಇಷ್ಟು ಬಸ್ ತಗೋತಾ ಇದೀವಿ, ಇಂಥ ರೂಟಿಗೆ ಬರಲ್ಲ ಅಂತ. ಅಲ್ವೇ? ಅದಕ್ಕೆ ಎಲ್ಲ ಏನ್ ಗೊತ್ತಾ, ನಿಮ್ಮಂತವ್ರು ವಿದ್ಯಾವಂತರು ಮಾಹಿತಿ ಹಾಕ್ಬೇಕು. ಡಿಪೋ ಸಂಬಂಧಪಟ್ಟಂಗೆ ಯಾರಿದ್ದಾರೆ ಮಾಹಿತಿ ಹಾಕಿದ್ರೆ ಜನಗಳು ಅವಾಗ ಮಾಹಿತಿ ಕೊಡ್ತಾರೆ ಅವರು. ಥ್ಯಾಂಕ್ ಯು ಸರ್, ಚೆನ್ನಾಗಿ ತಮ್ಮ ಜೊತೆ ಮಾತಾಡೋದಕ್ಕೆ. ನಾಗರಾಜ್ ಅಂತ ನಿಮ್ಮ ಜೊತೆ ಮಾತಾಡ್ತಾರೆ, ಪ್ರೆಸ್ ರಿಪೋರ್ಟರ್ ಬನ್ನೂರು. ಥ್ಯಾಂಕ್ ಯು.